ನಮಸ್ಕಾರ ಗೆಳೆಯರೆ. ಇವತ್ತೇನು ನಾನು ಯಾವುದು ಟಾಪಿಕ್ ಹೇಳಲಿಕ್ಕೆ ಬಂದಿಲ್ಲ, ಬಟ್ ಭಾಳ ಒಂದೊಂದು ಇಂಪಾರ್ಟೆಂಟ್ ವಿಷಯ ಹೇಳಲಿಕ್ಕೆ ಬಂದಿದ್ದೇನೆ. ಕೊನೆಯವರೆಗೆ ಕೇಳಿಸ್ಕೊಳ್ಳಿ. ಕೆಟ್ಟವರು ಜಲ್ದಿ ಕೂಡಿಬಿಡ್ತಾರೆ. ಅವರು ಕಾರ್ಯಪ್ರವೃತ್ತರಾಗಿ ಕಾರ್ಯವನ್ನು ಮುಗಿಸ್ಕೊಂಡು ಹೋಗ್ಬಿಡ್ತಾರೆ ಅಲ್ಲಿ. ಯಾಕಂದರೆ ಅವ್ರು ಕೂಡೋದು ಏನೋ ಒಂದು ಉದ್ದೇಶ ಇರುತ್ತೆ, ಮುಗಿಸ್ಕೊಂಡ್ಬಿಡ್ತಾರೆ. ಬಟ್ ಒಳ್ಳೆಯವರು ಒಂದು ಕಡೆ ಕೂಡೋದು ಭಾಳ ಕಷ್ಟ ಈ ಜಗತ್ತಲ್ಲಿ. ಅದಕ್ಕೆ ಹೇಳ್ತಾರೆ, ಕೆಟ್ಟವರಿಂದ ಈ ಜಗತ್ತು ಹಾಳಾಗಿಲ್ಲ, ಒಳ್ಳೆಯವರು ಅವರಿಂದನೇ ಹಾಳಾಗಿರುತ್ತೆ. ಯಾಕಂದರೆ ಒಳ್ಳೆತನ ಇದೆ, ಬಟ್ ಕೂಡೋದಿಲ್ಲ. ಓಕೆ, ಇವನ್ನೆಲ್ಲರನ್ನೂ ಒಂದು ಕೂಡಿಸೋ ಪ್ರಯತ್ನ ಜನವರಿ 29ರಿಂದ ಫೆಬ್ರವರಿ 6ರವರೆಗೆ ಸೇಡಂನಲ್ಲಿ, ಅಂದರೆ ಗುಲ್ಬರ್ಗಾದಿಂದ ಸೇಡಂ ಮಧ್ಯದಲ್ಲಿ ಪ್ರಕೃತಿ ನಗರ ಅಂಥೇಳಿ ಒಂದು 300 ಎಕರೆ ಪ್ರದೇಶದಲ್ಲಿ ಭಾರತೀಯ ಸಂಸ್ಕೃತಿ ಉತ್ಸವ ಅಂಥೇಳಿ ಮಾಡಲಾಗ್ತಾ ಇದೆ. ಐ ಆಮ್ ಸೋ ಹ್ಯಾಪಿ, ಅದರಲ್ಲಿ ನಾನು ಭಾಗವಾಗಿದ್ದೇನೆ. ಅದಕ್ಕೆ ತಮಗೆ ಒಂದು ಇನ್ವಿಟೇಷನ್ ಕೊಡೋಣ ಅಂಥೇಳಿ ಈ ವಿಡಿಯೋ ಮುಖಾಂತರ ತಮಗೆ ತಿಳಿಸ್ತಾ ಇದ್ದೇನೆ. ಏನಾಗುತ್ತೆ ಸರ್ ಇಲ್ಲಿ ಆ್ಯಕ್ಚುಲಿ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಏನಾಗುತ್ತೆ ಅಂದರೆ, ಈ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಜಗತ್ತಿನ ಪ್ರತಿಷ್ಠಿತ ಜನ ಅಂದರೆ ಸಾಧಕರು, ಸಾಮಾನ್ಯರು, ಅಸಾಮಾನ್ಯ ಕೆಲಸಗಳನ್ನು ಏನು ಮಾಡಿದಾರಲ್ಲ ಅಂಥವರೆಲ್ಲರೂ ಒಂದು ಕಡೆ ಸೇರ್ತಾ ಇರೋದು. ಹಾಗೆ ಉತ್ತರ ಭಾರತದಲ್ಲಿ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ನಡೆದಿದೆ. ಎಲ್ಲ ಆಧ್ಯಾತ್ಮಿಕ ಪುರುಷರು ಅಲ್ಲಿ ಬಂದು ಸೇರ್ತಾ ಇದ್ದಾರೆ. ಓಕೆ, ಒಂದು ಗಂಗಾ ಸ್ನಾನ ಮಾಡೋಣ ಅಂದರೆ ಶಾಹಿ ಸ್ನಾನ ಮಾಡೋಣ ಅಂಥೇಳಿ ಅವತ್ತಿನ ದಿವಸ ಇಲ್ಲಿ ಹೆಂಗೆ ಕೂಡ್ತಾ ಇದ್ದಾರೆ. ಹಾಗೇನೆ ಈ ದಕ್ಷಿಣ ಭಾರತದಲ್ಲಿ ನಮ್ಮ ಊರಿನಲ್ಲಿ, ನಮ್ಮ ಹತ್ತಿರ ಗುಲ್ಬರ್ಗಾದ ಸೇಡಂ ಹತ್ತಿರ ಈ ಪ್ರಕೃತಿ ನಗರದಲ್ಲಿ ಒಂದು ಜ್ಞಾನ ಕುಂಭ ನಡೆದಿದೆ. ಎಲ್ಲನೂ ಒಂದೇ ಕಡೆ ಸೇರಿಸೋದು ಭಾಳ ಕಷ್ಟ ಗೆಳೆಯರೆ, ಭಾಳ ಕಷ್ಟ. ಬಟ್ ಇದು ಆಗ್ತಾ ಇದೆ. ಇದು ಒಂದು ಎಷ್ಟೋ ವರ್ಷಗಳ ಸಂಕಲ್ಪ, ನಮ್ಮೆಲ್ಲರದ್ದು ಸಂಕಲ್ಪ ಇದರಲ್ಲಿ ಈಡೇರ್ತಾ ಇದೆ. ಇದರಲ್ಲಿ ಯಾರೇ ಬರ್ತಾರೆ ಅಂತಂದರೆ ಒಂದು 50ಕ್ಕಿಂತ ಹೆಚ್ಚಿಗೆ ಪದ್ಮಶ್ರೀ ಮತ್ತು ಪದ್ಮಭೂಷಣ ತಗೊಂಡವ್ರು ಬರ್ತಾರೆ. 50ಕ್ಕಿಂತ ಹೆಚ್ಚಿಗೆ ಒಂದೇ ಕಡೆ ಕೂಡೋದು ವಿಚಾರ ಮಾಡಿ. ಅವರ ದರ್ಶನನೇ, ಅವರ ದೃಷ್ಟಿಯಿಂದ ದರ್ಶನ ಆಗ್ಬೋದು, ಅವರಿಂದ ಒಂದು ಸ್ಪರ್ಶ ದರ್ಶನ ಆಗ್ಬೋದು, ಏನೋ ಒಂದು ಅವರಿಂದ ಒಂದು ಮಾತು ಬರ್ಬೋದು, ಅವ್ರ ಜೊತೆ ಹೋಲಿಕ್ಕೆ ಒಂದು ಅವಕಾಶ ಏನೋ ಒಂದು ಆಗುತ್ತೆ. ಇಲ್ಲ ಸುಮ್ಮನೆ ಕೇಳಿಸ್ಕೊಂಡ್ರೂ ಆಯಿತು, ಅವರನ್ನು ಸ್ಫೂರ್ತಿ ಮೂಡುತ್ತೆ ಗೆಳೆಯರೆ. ಎಲ್ಲ ಒಂದು ಕಡೆ ಸ್ಫೂರ್ತಿ ಸಿಗೋದು ಕಷ್ಟ, ಗೊತ್ತಾಯ್ತಾ? ಇವರೆಲ್ಲರನ್ನೂ ಭೇಟಿ ಆಗ್ಬೇಕಂದ್ರೆ ಒಂದು 50 ವರ್ಷನೇ ಬೇಕಾಗುತ್ತೆ, ಅಷ್ಟು ಅಡ್ಡಾಡಬೇಕಾಗುತ್ತೆ. ಬಟ್ ಈಗ ಅವರೆಲ್ಲರೂ ಒಂದೇ ಕಡೆ ಅವೈಲಬಲ್ ಇರೋದ್ರಿಂದ ಈ 9 ದಿವಸದಲ್ಲಿ ಈ ವಿರಾಟ ರೂಪ ದರ್ಶನ ಅಂದರೆ ಈ ಒಂದು ಜ್ಞಾನದ ಒಂದು ವಿರಾಟ ರೂಪ ದರ್ಶನ ಓಕೆ ಆಗ್ತಾ ಇರೋದ್ರಿಂದ ತಾವುಗಳು ಅದರಲ್ಲಿ ಪಾಲ್ಗೊಳ್ಬೇಕಂತ ನಂದೊಂದು ರಿಕ್ವೆಸ್ಟ್, ಗೊತ್ತಾಯ್ತಾ? ನೋಡಿ, ಬರೀ ಎಜುಕೇಷನ್ ಸಾಕಾಗೋದಿಲ್ಲ ಗೆಳೆಯರೆ. ಎಜುಕೇಷನ್ ಜೊತೆ ಒಂದು ಎನ್ವಿರಾನ್ಮೆಂಟು ಮತ್ತು ಎಕ್ಸ್ಪೋಜರು ಬೇಕಾಗುತ್ತೆ. ಈ ಎಕ್ಸ್ಪೋಜರ್ ಸಿಗಬೇಕು, ಒಂದು ಒಳ್ಳೆ ವಾತಾವರಣ ಸಿಗಬೇಕು, ನನ್ನ ದೃಷ್ಟಿಕೋನ ಬದಲಾವಣೆ ಆಗಬೇಕು. ಯಾಕಂದರೆ ದೃಷ್ಟಿ ಚೇಂಜ್ ಆದರೆ ಸೃಷ್ಟಿ ಚೇಂಜ್ ಆಗುತ್ತೆ. ಅದಾಗಬೇಕು ಅಂದರೆ ಈ 9 ದಿವಸಗಳ ಪಯಣ ಏನಿದೆಯಲ್ಲ, ಒಂದು ಇರೋದೇನಿದೆಯಲ್ಲ, ಓಕೆ, ಯು ಕ್ಯಾನ್ ಡೂ ಲಾಟ್ ಆಫ್ ಥಿಂಗ್ಸ್. ಅಲ್ಲಿ ಬಂದು ಹೊಸ ಈ ಕೃಷಿ ತಂತ್ರಜ್ಞಾನದಲ್ಲಿ ಹೊಸದು ಏನು ನಡೆದಿದೆ, ಓಕೆ, ಶಿಕ್ಷಣದಲ್ಲಿ ಹೊಸದೇನು ನಡೆದಿದೆ, ಸೇವಾ ಕ್ಷೇತ್ರದಲ್ಲಿ ಹೊಸದೇನು ನಡೆದಿದೆ, ಓಕೆ, ಆಮೇಲೆ ಬೇರೆ ಬೇರೆ ವ್ಯಕ್ತಿಗಳು ಎದುರದರಲ್ಲಿ ಸಾಧನೆ ಮಾಡಿದ್ದಾರೆ. ಇವರೆಲ್ಲರೂ ಒಂದು ಕಡೆ ಸೇರೋದಂದರೆ ಹೆಂಗೆ ಹೇಳಿ ನೋಡೋಣ. ದಿಸ್ ಇಸ್ ಹ್ಯಾಪ್ನಿಂಗ್. ಇದು ಯಾರಪ್ಪ ಮಾಡ್ತಾ ಇರೋದು ಅಂದರೆ ಬಸವರಾಜ್ ಪಾಟೀಲ್ ಸೇಡಂಜಿ ಅವರು ತಮ್ಮ ಮುಂದಾಳತ್ವದಲ್ಲಿ ಇದನ್ನು ಮಾಡ್ತಾ ಇರೋದು. ಇವ್ರ ಜೊತೆ ಇರೋದು ಗೋವಿಂದಾಚಾರ್ಯರು, ಓಕೆ, ಆಮೇಲೆ ಭಾರತದಲ್ಲಿ ಕಂಡ ಬಹಳ ಒಳ್ಳೊಳ್ಳೆ ಜನ ಇದರಲ್ಲಿ ಸೇರ್ಕೊಂಡಿದ್ದಾರೆ, ಗೊತ್ತಾಯ್ತಾ? ಆಮೇಲೆ ಇಲ್ಲಿ ಎಂತೆಂಥ ದಿಗ್ಗಜರಪ್ಪ ಅಂದರೆ ಈಗ ಸಚಿನ್ ತೆಂಡೂಲ್ಕರ್, ಕ್ರಿಕೆಟ್ ಲೋಕದ ಒಂದು ದಿಗ್ಗಜ, ಅವರು ಬರ್ತಾ ಇದ್ದಾರೆ. ನಮ್ಮ ಪೂರ್ವ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಬರ್ತಾ ಇದ್ದಾರೆ. ಒಬ್ಬ ಮುತ್ಸದ್ದಿ ರಾಜಕಾರಣಿ, ಈಗ ಏನು ಎಲ್ಲ ಹೈವೇಸ್ ಬಗ್ಗೆ ನೋಡ್ತಾ ಇರೋ ನಿತಿನ್ ಗಡ್ಕರಿ ಅವರು ಬರ್ತಾ ಇದ್ದಾರೆ. ಓಕೆ, ಆಮೇಲೆ ಸೇವಾ ಕ್ಷೇತ್ರದಲ್ಲಿರುವಂಥ ನನಗೆ ಭಾಳ ಅತ್ಯುತ್ತಮ, ಭಾಳ ನನಗೆ ಲೈಕ್ ಆಗೋರು, ಅವರ ಸೇವೆ ನೋಡಿ ನನಗೆ ಭಾಳ ಖುಷಿ ಆಗೋದನ್ನೇ, ಎಷ್ಟೋ ಅದ್ರ ಬಗ್ಗೆ ವಿಡಿಯೋನು ಮಾಡಿದ್ದೇನೆ. ಸುನೀತಾ ಕೃಷ್ಣನ್ ಅವರು ಬರ್ತಾ ಇದ್ದಾರೆ. ಹಾಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಒಳ್ಳೆ ಒಳ್ಳೆ ವ್ಯಕ್ತಿಗಳು ಬರ್ತಾ ಇದ್ದಾರೆ. ತಾವು ಇದನ್ನು ಮಿಸ್ ಮಾಡ್ಕೊಳ್ಳೇಬಾರ್ದು. ತಾವು ತಮ್ಮ ಗೆಳೆಯರ ಜೊತೆ ಬರಬೇಕು. ಆಮೇಲೆ ನೀವು ಶಾಲಾ ಶಿಕ್ಷಕರಾಗಿದ್ದರೆ ತಮ್ಮ ಮಕ್ಕಳನ್ನೆಲ್ಲ, ಶಾಲೆಯಲ್ಲಿರೋ ಮಕ್ಕಳನ್ನ, ತಮ್ಮ ಮನೆಯಲ್ಲಿರೋ ಮಕ್ಕಳನ್ನ ಕರ್ಕೊಂಬನ್ನಿ. ಅಟ್ ದ ಸೇಮ್ ಟೈಮ್ ನೀವು ಶಿಕ್ಷಣ ಕ್ಷೇತ್ರದ ಓನರ್ಸ್ ಆಗಿದ್ದರೆ ತಾವು ತಮ್ಮ ಮಕ್ಕಳನ್ನು ಇದಕ್ಕೊಂದು ಎಜುಕೇಷನ್ ಟ್ರಿಪ್ ಮುಖಾಂತರ ಇಲ್ಲಿ ಕರ್ಕೊಂಬಂದ್ರೆ, ಇದು ಎಜುಕೇಷನ್ ಟ್ರಿಪ್ ಹೋಗೋ ಸಮಯ ಅಲ್ಲ, ಅಲ್ಲಿ ಕರ್ಕೊಂಬಂದರೆ ಒಂದೇ ದಿವಸದಲ್ಲಿ ಮಕ್ಕಳು ಏನೇನೋ ನೋಡ್ಬೋದು. ಅದು ಬರೋದು ಹೋಗೋದು, ಅದರ ಸೇಫ್ಟಿ, ಓಕೆ, ಆಮೇಲೆ ಅಲ್ಲಿ ಇರಲಿಕ್ಕೆ ವ್ಯವಸ್ಥೆ, ಆಮೇಲೆ ಊಟದ ವ್ಯವಸ್ಥೆ ಎಲ್ಲವನ್ನೂ ಮಾಡಲಾಗಿದೆ. ಆಕೆ ಅದು ನಂಬರ್ ಹಾಕಿರ್ತೀನಿ, ಅದ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ. ಡೆಫಿನೆಟ್ಲಿ ವಿಲ್ ಗೆಟ್ ಆಲ್ ದ ಡೀಟೇಲ್ಸ್, ಗೊತ್ತಾಯ್ತಾ? ಸೊ ಈ ಭಾರತೀಯ ಸಂಸ್ಕೃತಿ ಉತ್ಸವಕ್ಕೆ ತಮ್ಮನ್ನೆಲ್ಲರನ್ನೂ ಸ್ವಾಗತ ಕೋರ್ತೇನೆ. ತಪ್ಪಿಸ್ಕೋಬೇಡಿ, ಯಾಕಂದರೆ
ಯಾವುದೋ ಏನೋ ಇದ್ರೂ ಒಂದ್ಸಲ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇಂಥ ಒಂದು ಇವೆಂಟು 9 ದಿವಸದಲ್ಲಿ ದೇಶದ ಸಮಗ್ರ ಚಿಂತಕರು, ಸಾಧಕರು ಮತ್ತು ಸೇವಾ ಕ್ಷೇತ್ರದಲ್ಲಿರೋರು, ದೊಡ್ಡ ದೊಡ್ಡ ಕೃಷಿಕರು, ಜ್ಞಾನವಂತರು, ಆ ಒಂದು ಬಳಗ ಒಂದು ಕಡೆ ಕೂಡೋದೇನಿಲ್ಲ. ಯು ಶುಡ್ ನಾಟ್ ಮಿಸ್ ಇಟ್. ಅದಕ್ಕೆ ನನ್ನ ಸೈಡಿಂದ ಐ ಇನ್ವೈಟ್ ಯು. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಬ್ಲೆಸ್ಡ್ ಬಿಕಾಸ್ ಐ ಆಮ್ ಪಾರ್ಟ್ ಆಫ್ ದ ಕೋರ್ ಕಮಿಟಿ. ಅಲ್ಲ, ನಾನು ಇರ್ತೇನೆ. ತಾವು ಬಂದಾಗ ಐ ಕ್ಯಾನ್ ಮೀಟ್ ಯು ಆಲ್ಸೋ ದೇರ್. ಓಕೆ, ಭಾಳ ಗಡಿಬಿಡಿ ಇರ್ಬೋದು, ಭೇಟಿ ಆಗಿಲ್ಲ ಅಂದರೆ ಬೇಜಾರು ಮಾಡ್ಕೊಬಿಟ್ಟು ಯು ಕ್ಯಾನ್ ಆಲ್ವೇಸ್ ಟಾಕ್ ಟು ಮಿ ಸರ್, ನಾನು ಹಿಂಗೆ ಅಂತ ಹೇಳಿದಾಗ ಭೇಟಿ ಆಗೋಣ. ಆ್ಯಂಡ್ ಲೆಟ್ ಅಸ್ ಟುಗೆದರ್ ಸೆಲೆಬ್ರೇಟ್ ಭಾರತೀಯ ಸಂಸ್ಕೃತಿ. ಇಲ್ಲಿ ಕಲೀಲಿಕ್ಕೆ ಭಾಳ ಸಿಗುತ್ತೆ. ಅದಕ್ಕೆ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಬಿ ಪಾರ್ಟ್ ಆಫ್ ದಿಸ್. ಅಟ್ ದ ಸೇಮ್ ಟೈಮ್ ಈ ವಿಡಿಯೋನ ಬೇರೆದವ್ರಿಗೂ ಶೇರ್ ಮಾಡಿ, ಸೊ ದ್ಯಾಟ್ ದೇ ವಿಲ್ ಆಲ್ಸೋ ಬಿ ಪಾರ್ಟ್ ಆಫ್ ದಿಸ್ ಗ್ರೇಟ್ ಇವೆಂಟ್. ಆ್ಯಂಡ್ ಎಷ್ಟು ಜನ ಸೇರ್ತಾರೆ ಇದರಲ್ಲಿ ಅಂದರೆ 30 ಲಕ್ಷಕ್ಕಿಂತ ಹೆಚ್ಚಿಗೆ ಜನ ಅಲ್ಲಿ ಸೇರ್ತಾ ಇದ್ದಾರೆ. ಆ್ಯಂಡ್ ಡೋಂಟ್ ಮಿಸ್ ಇಟ್. ನಮ್ಮ ಊರಲ್ಲಿ ಆಗ್ತಾ ಇರೋದು ಅಂದರೆ ಕರ್ನಾಟಕದಲ್ಲಿ ಆಗ್ತಾ ಇರೋದು, ನಾವು ತಪ್ಪಿಸ್ಕೋಬಾರ್ದು. ಏನೇನೋ ಮಾಡ್ತಾ ಇರ್ತೇವೆ. ಒಂದು ದಿವಸ ರಜಾ ತಗೊಳ್ಳಿ, ಬನ್ನಿ ಆ್ಯಂಡ್ ಬಿ ಪಾರ್ಟ್ ಆಫ್ ದಿಸ್. ಐ ವೆಲ್ಕಮ್ ಯು. ಭಾರತೀಯ ಸಂಸ್ಕೃತಿ ಉತ್ಸವಕ್ಕೆ ತಮ್ಮನ್ನೆಲ್ಲರನ್ನೂ ಸ್ವಾಗತನ ಕೊಡ್ತೇನೆ. ಆ್ಯಂಡ್ ಐ ವಿಲ್ ಬಿ ವೇಟಿಂಗ್ ಫಾರ್ ಯು ದೇರ್. ಓಕೆ, ಸೊ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್.